ಎಲ್ರದ್ದು ಲೈಫ್ ಹೇಗಿದೆ ಅಂತ ಕ್ವಶನ್ ಕೇಳಿದರೆ ಕೆಲವೊಬ್ಬರು ಯೋಚನೆ ಮಾಡೋಂಥ ಪರಿಸ್ಥಿತಿ, ಕೆಲವೊಬ್ಬರಿಗೆ ಸಡನ್ನಾಗಿ ರಿಪ್ಲೈ ಮಾಡೋವಂಥ ಖುಷಿ. ಲೈಫ್ ಹೇಗಿದೆ ಅಂತ ಹೇಳಿದಾಗ ಒಟ್ಟಾರೆ ಹೇಳಬೇಕು ಅಂತ ಹೇಳಿದ್ರೆ ಎಲ್ಲರೂ ಕನ್ಫ್ಯೂಷನಲ್ಲೇ ಇದ್ದೀವಿ. ಯಾಕಂತ ಹೇಳಿದ್ರೆ ಲೈಫ್ ಅಂತ ಬಂದಾಗ ನಾವು ಕಲಿಯೋದು ತುಂಬ ಇದೆ. ಸೊ ಲೈಫ್ ಎಂದೂ ಸಹ ತಾನು ಕಲಿಸೋದನ್ನು ನಿಲ್ಲಿಸಿಲ್ಲ. ಬಿಕಾಸ್ ಲೈಫ್ ಈಸ್ ಎ ಕಂಟಿನ್ಯೂಯಸ್ ಪ್ರೋಸೆಸ್. ಜಪಾನಲ್ಲಿ ಒಂದು ವರ್ಡ್ ಇದೆ ಕೈಸನ್ ಅಂತ ಹೇಳಿ. ಸೊ ಇಟ್ ಮೀನ್ಸ್ ಕಂಟಿನ್ಯೂಯಸ್ ಇಂಪ್ರೂವ್ಮೆಂಟ್ ಅಂತ ಹೇಳಿ. ಸೊ ಇಟ್ ಮೀನ್ಸ್ ಡೈಲಿ ನಾವು ಪ್ರೋಗ್ರೆಸಿವ್ ಆಗಿ ಏನನ್ನು ತೋರಿಸ್ಬೋದು ಲೈಫಲ್ಲಿ. ಇವನ್ನ ನಾವು ಊಟ ಮಾಡೋ ಸ್ಟೈಲಿಂದ ಹಿಡಿದು ನಾವು ಹಾಕ್ಕೊಳ್ಳೋಂಥ ಬಟ್ಟೆವರೆಗೂ ಸಹ ಏನಿದೆ ಅಂದರೆ ನಾವು ನಡೀತಕ್ಕಂಥ ಮಾತು, ನಡೀತಕ್ಕಂಥ ದಾರಿ, ಅದು ಎಲ್ಲದೂ ಏನಾಗುತ್ತೆ ಅಂತಂದರೆ ಕೌಂಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಲೈಫ್ ಅನ್ನೋದು ಕಂಟಿನ್ಯೂಯಸ್ ಲರ್ನಿಂಗ್ ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ದಿನನಾದರೂ ಒಟ್ಟಲ್ಲಿ ಒಂದು ಥಾಟನ್ನಾದ್ರೂ ಒಂದು ವಿಷಯನಾದ್ರೂ ನಾವು ಲೈಫಲ್ಲಿ ಇನ್ವಾಲ್ವ್ ಮಾಡ್ಕೋಬೇಕು. ಆ ಲೈಫನ್ನ ಎಂಜಾಯ್ ಮಾಡಬೇಕು ಮತ್ತು ಕಲಿತಾನೆ ಇರಬೇಕು. ಸಮಥಿಂಗ್ ಏನಾದರೂ ಹೊಸದನ್ನು ಕಲಿತಾನೆ ಇದ್ದರೆ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಲೈಫಲ್ಲಿ ಮತ್ತಷ್ಟು ಹುರುಪನ್ನು ತುಂಬುತ್ತೆ. ಯಾಕಂತ ಹೇಳಿದ್ರೆ ಪ್ರತಿದಿನ ಹೊಸದನ್ನು ಕಲಿಬೇಕು ಅಂತ ಬಂದಾಗ ತುಂಬ ಖುಷಿಯಾಗುತ್ತೆ. ಸೊ ಅದೇ ಮೇನ್ ಇಂಪಾರ್ಟೆಂಟ್ ಥಿಂಕ್. ಯಾಕಂತ ಹೇಳಿದ್ರೆ ಜೀವನದಲ್ಲಿ ನಾವು ಎಷ್ಟೋ ಸಾರಿ ಸೋತಿದ್ದೀವಿ, ಎಷ್ಟೋ ಸಾರಿ ಖುಷಿ ಪಟ್ಟಿದ್ದೀವಿ. ಸೊ ಹಾಗಂತ ನಾವು ಗೆದ್ದಿದ್ದೀವಿ ಅಂತ ಅಲ್ಲ. ಸೊ ಲೈಫಲ್ಲಿ ಕಹಿ ಮತ್ತು ಸಿಹಿ ಎರಡೂ ಇದ್ದಾಗಲೇ ಲೈಫ್ ಒಂಥರ ರುಚಿ ಟೇಸ್ಟ್ ಮಾಡಲಿಕ್ಕೆ. ಸೊ ಅದಕ್ಕೋಸ್ಕರ ನಾವು ಲರ್ನಿಂಗ್ ದಿನ ಹೊಸದನ್ನು ಏನಾದರೂ ಕಲಿತಾನೆ ಇರಬೇಕು ಅನ್ನೋದು ನನ್ನ ಒಂದು ಯೋಚನೆ. ನನಗೆ ಗೊತ್ತಿಲ್ಲ, ಇಷ್ಟು ದಿವಸ ವೀಡಿಯೋಸ್ ಎಲ್ಲ ಮಾಡ್ತಾ ಇರಲಿಲ್ಲ ಫಸ್ಟು. ಸೊ ನಾನು ಅವ್ರೇನು ಅನ್ಕೊತಾರೋ ಇವ್ರೇನು ಅನ್ಕೊತಾರೋ ಅಂತ ಹೇಳಿ ನಾನು ಕೆಲವೊಂದು ವೀಡಿಯೋ ಮಾಡಿದೆ, ಮತ್ತೆ ಗ್ಯಾಪ್ ಮಾಡಿದೆ. ಬಟ್ ಇವಾಗೇನೋ ಮಾಡಬೇಕು ಅನ್ನಿಸ್ತು. ಸೊ ಡೈಲಿ ಏನಾದರೂ ಒಂದು ಡೈಲಿ ರೂಟೀನ್ ಏನಿರುತ್ತೆ ಸೊ ಅದನ್ನೇ ಸರ್ ಡಿಸ್ಕಷನ್ ಮಾಡೋಣ ಅಂತ ಹೇಳಿ. ಸೊ ಡಾಕ್ಯುಮೆಂಟಿಂಗ್ ಮೈ ಲೈಫ್ 365 ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಆಲ್ರೆಡಿ 5 days around 8 days already gone. So we have only 362 days in 365 ಅಲ್ವಾ. ಸೊ ಅದರಲ್ಲಿ 348 days ಅಷ್ಟೇ ಉಳಿದಿರೋದು. ಸೊ ಲೆಟ್ಸ್ ಎಂಜಾಯ್ ದ ಎವ್ರಿ ಮೂಮೆಂಟ್ ಆಫ್ ಲೈಫ್.